ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ದರದರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಯುಧಿಷ್ಠಿರಃ ಯ ಇಮೇ ಪೃಥಿವೀಪಾಲಾಶ್ಚೇರತೆ ಪೃಥಿವೀತಳೆ ಪೃಥನಾ ಮಧ್ಯಗಾಸ್ತೇತು ಗತಸತ್ವಾ ಮಹಾಬಲಾಃ. ಯ ಇಮೇ ಪೃಥಿವೀಪಾಲಾಃ. ಯುಧಿಷ್ಠಿರ ಕೇಳ್ತಾ ಇದ್ದಾನೆ, ಓ ಅಜ್ಜ, ಇದೋ ಅನೇಕ ಹೆಣಗಳು ಇನ್ನೂ ಬಿದ್ದಿವೆ. ಎಷ್ಟೋ ಜನ ರಾಜರು ಸತ್ತು ಹೋಗಿದ್ದಾರೆ. ಏಕೈಕಶೋ ಭೀಮಬಲಾಃ ನಾಗಾಯುತ ಬಲಾಸ್ತಥಾ ಏತೇ ಹಿ ನಿಹತಾಃ ಸಂಖ್ಯೆ ತುಲ್ಯತೇಜೋ ಬಲೈರ್ನರೈಃ. ಒಬ್ಬೊಬ್ಬರೂ ಕೂಡ 10 ಆನೆಗಳ ಬಲ ಇರುವವರು, ಭೀಷಣವಾದ ಪರಾಕ್ರಮವನ್ನು ಹೊಂದಿರುವವರು. ಇಂಥವರು ಕೂಡ ಒಮ್ಮೆ ಇಲ್ಲ ಆಗಿ ಹೋಗ್ತಾ ಇದ್ದಾರೆ. ಬೇರೆ ಯಾರಿಂದಲೋ ಸತ್ತು ಹೋಗಿದ್ದಾರೆ. ನೈಷಾಂ ಪಶ್ಯಾಮಿ ಹರ್ತಾರಂ ಪ್ರಾಣಾನಾಂ ಸಂಜುಗೆ ಪುರಾ ವಿಕ್ರಮೇಣೈವ ಸಂಪನ್ನಾಃ ತೇಜೋಬಲ ಸಮನ್ವಿತಾಃ. ಇವರ್ಯಾರೂ ಕೂಡ ಸಾಯುವವರಲ್ಲ, ಆದರೆ ಎಷ್ಟೋ ಜನರಿಂದ ಸತ್ತಿದ್ದಾರೆ ಇವರು. ಅಥ ಚೇಮೇ ಮಹಾಪ್ರಾಜ್ಞಾಃ ಶೇರತೆ ಹಿ ಗತಾತವಃ ಮೃತಾ ಇತಿ ಚ ಶಬ್ದೋಯಂ ವರ್ತತ್ಯೇವ ಗತಾಸುಷು. ಮಹಾಪ್ರಾಜ್ಞರೇನಿದ್ದಾರೆ ಅವರೆಲ್ಲರೂ ಪ್ರಾಣ ಕಳ್ಕೊಂಡು ಬಿದ್ದಿದ್ದಾರೆ. ಇವರಲ್ಲಿ ಎಲ್ಲ ಮೃತಾಹ ಅಂತನ್ನುವ ಶಬ್ದ ಸತ್ತಿದ್ದಾರೆ. ನನಗೆ ಒಂದು ಸಂಶಯ, ತತ್ರ ಮೇ ಸಂಶಯೋ ಜಾತಃ ಕುತಃ ಸಂಜ್ಞಾ ಮೃತ ಇತಿ. ಮೃತ ಅಂತ ಯಾಕೆ ಹೆಸರು? ಮೃತ ಅಂತಂದ್ರೆ ಮೃಂಗ್ ವಿಹಾಯಸ ಗತವು ಅಂತ ಒಂದು ಧಾತು ಇದೆ. ಮೃಂಗ್ ಅಂತಂದ್ರೆ ಆಕಾಶದ ಮೂಲಕ ಸಾಗುವುದು ಅಂತನ್ನುವ ಅರ್ಥ. ಮೃತಾಹ, ಇವರು ಸಾಗಿ ಹೋಗಿದ್ದಾರೆ. ಏನು ಇಂಗ್ಲಿಷಿನಲ್ಲಿ ದೇ ಹ್ಯಾವ್ ಗಾನ್ ಅಂತ ಹೇಳ್ತೇವೆ, ಅದೇ ಮೃತಾಹ. ಮೃಂಗ್ ವಿಹಾಯತಾಗತವು. ಆ ವಿಹಾಯತಾಗತವು ಅಂದ್ರೆ ಅರ್ಥ ಆಗಲ್ಲ. ಪಕ್ಷಿಣಃ ಮೃತಾಹ ಅಂತ ಯಾಕೆ ಹೇಳಲ್ಲ ಅಂದ್ರೆ ಪ್ರಾಣತ್ಯಾಗೇತ ಅಂತಂದ್ರು. ಆದ್ರೆ ಮೂಲಭೂತವಾಗಿ ಅರ್ಥ ಮೃತಾಹ ಅಂತಂದ್ರೆ ಈ ದೇಹ ಬಿಟ್ಟು ಆಗಸದಲ್ಲಿ ಸಾಗುವವರು ಅಂತ. ಕಸ್ಸ ಮೃತ್ಯು ಕುತೋ ಮೃತ್ಯು ಕೇನ ಮೃತ್ಯುರಿಹ ಪ್ರಜಾಃ ಹರತ್ಯಮರ ಸಂಕಾಶಃ ತನ್ಮೇ ಬ್ರೂಹಿ ಪಿತಾಮಹ. ಕಸ್ಸ ಮೃತ್ಯು. ಮೃತ್ಯು ಅಂದ್ರೆ ಯಾರು? ಯಾರಿಂದ ಮೃತ್ಯು? ಯಾವ ನಿಮಿತ್ತದಿಂದ ಮೃತ್ಯು? ಮತ್ತೆ ಪ್ರಜೆಗಳೆಲ್ಲ ಯಾವುದರಿಂದ ಸಾಯ್ತಾರೆ? ಯಾಕೆ ಸಾಯ್ತಾರೆ? ಈ ಮೃತ್ಯು ಪ್ರಜೆಗಳನ್ನು ಯಾಕೆ ತಗೊಂಡು ಹೋಗ್ತಾನೆ? ನಮಗೆ ಇದು ಬೇಕು, ಹೇಳಿ. ಭೀಷ್ಮ ಪುರಾಕೃತ ಯುಗೇ ತಾತ ರಾಜಾ ಹ್ಯಾಸೀದ ಕಂಪನಃ ಸಶತ್ರು ವಶಮಾಪನ್ನಃ ಸಂಗ್ರಾಮೇ ಕ್ಷೀಣವಾಹನಃ. ಪುರಾಕೃತಯುಗೇ ತಾತ, ಕೃತಯುಗದಲ್ಲಿ ಅಕಂಪನ ಅಂತ ಒಬ್ಬ ರಾಜ ಇದ್ದ.
ಸ ಶತ್ರುವಶಮಾಪನ್ನ, ಅವನು ಶತ್ರುವಶನಾದ. ತಸ್ಯ ಪುತ್ರೋ ಹರಿರ್ನಾಮ ನಾರಾಯಣ ಸಮೋಬಲೆ ಸಶತ್ರುಭಿರ್ಹತಃ ಸಂಖ್ಯೆ ಸಬಲ ಸಪದಾನುಗಃ. ಅವನ ಮಗ ಹರಿ ಅಂತ. ಸಶತ್ರುಭಿರ್ಹತಃ ಸಂಖ್ಯೆ, ಆ ಹರಿ ಅಂತನ್ನುವ ಅಕಂಪನನ ಮಗ ಶತ್ರುಗಳಿಂದ ಸತ್ತ. ಸರಾಜ ಶತ್ರುವಶಗಃ ಪುತ್ರ ಶೋಕ ಸಮನ್ವಿತಃ ಯದೃಚ್ಛಯ ಶಾಂತಿಪರಃ ದದರ್ಶ ಭುವಿ ನಾರದಂ. ಆ ರಾಜ ಶತ್ರುವಶದಲ್ಲಿದ್ದಾನೆ. ಮಗ ಹೋದ ಕೂಡಲೇ ದುಃಖ ಆಗಿ ಇನ್ಯಾರಿಗಾಗಿ ಯುದ್ಧ ಮಾಡಬೇಕು ಅಂತ ಹೇಳಿ ಶತ್ರುಗಳ ವಶಕ್ಕೆ ಸಿಕ್ಕಿದ್ದಾನೆ. ಶಾಂತಿಪರಃ, ಅಯ್ಯೋ ಹೋರಾಟ ಇಲ್ಲ ಬೇಡ ಅಂತ ಮನಸ್ಸಿಗೆ ಅನ್ನಿಸ್ತಾ ಇದೆ ಮಗ ಹೋದ ಮೇಲೆ. ಆಗ ನಾರದರನ್ನು ಕಂಡ. ತಸ್ಮೈ ಸ ಸರ್ವಮಾಚಷ್ಟ ಯಥಾ ವೃತ್ತಂ ಜನೇಶ್ವರ ಶತ್ರುಭಿ ಗ್ರಹಣಂ ಸಂಖ್ಯೆ ಪುತ್ರಸ್ಯ ಮರಣಂ ತಥಾ. ನಾರದರು ಸಿಕ್ಕಾಗ ಎಲ್ಲವನ್ನ ನಿವೇದನೆ ಮಾಡಿಕೊಂಡ. ಆಗ ನಾರದರು ಕೇಳಿ ಈ ಮಾತನ್ನು ಹೇಳಿದರು. ನೀನು ಪ್ರಶ್ನೆ ಕೇಳದೆಯಲ್ಲ, ಯಾಕೆ ಸಾವು ಬರಬೇಕು? ಸಾವು ಅಷ್ಟೊಂದು ಅನಿವಾರ್ಯವೇ? ಹೇಗೆ ಸಾಯ್ತಾರೆ? ಯಾಕೆ ಸಾಯ್ತಾರೆ? ಸಾವು ಅಂದರೆ ಏನು? ಮೃತ್ಯು ಅಂದರೆ ಯಾರು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವ ಆಖ್ಯಾನವನ್ನ ನಾರದರು ಹೇಳಿದರು. ರಾಜನ್ ಶೃಣು ಮಹಾಖ್ಯಾನಂ ಮಮೇದಂ ಬಹು ವಿಸ್ತರಂ ಯಥಾವೃತ್ತಂ ಶ್ರುತಂ ಚೈವ ಮಯಾಪಿ ವಸುಧಾಧಿಪಾಂ. ನಾರದರು ಹೇಳ್ತಾ ಇದ್ದಾರೆ, ನಾನೊಂದು ದೊಡ್ಡ ಕಥೆ ಹೇಳ್ತೇನೆ ಕೇಳು. ನನ್ನ ಅನುಭವಕ್ಕೆ ಬಂದದ್ದು, ನನ್ನ ಅನುಭವಕ್ಕೆ ಬರೋದಕ್ಕೆ ಮೊದಲು ನಾನು ಕೇಳಿದ್ದು. ನೋಡಿ, ಹಿರಿಯರಲ್ಲಿ ಎಷ್ಟು ವಿನಯ ಅಂತ ಹೇಳಿ ನನಗೆ ಗೊತ್ತಾಯಿತು ಅಂತ ಅನ್ನಲಿಲ್ಲ. ಇನ್ವೆಂಟೆಡ್ ಬೈ ಮೀ ಅಂತ ಎಲ್ಲೂ ಹೇಳಲಿಲ್ಲ. ಅವ್ರು ಏನು ಹೇಳ್ತಾರೆ, ನಾನು ಹಿಂದಿನವರಿಂದ ಕೇಳಿದ್ದು ಅಂತ. ಕೇಳಿದ್ದು ಅನುಭವಕ್ಕೆ ಬಂದದ್ದೇ. ಕೇಳಿದ ಮೇಲೆ ಅನುಭವಕ್ಕೆ ಬಂದಿರುತ್ತೆ. ಒಂದು ಅನುಭವಕ್ಕೆ ಬಂದಿದ್ದನ್ನು ಕೇಳ್ತೇವೆ. ಏನೇ ಆದರೂ ನಮ್ಮ ಎಕ್ಸ್ಕ್ಲೂಸಿವ್ ಏನು ಇನ್ವೆನ್ಷನ್ ಏನು ಅಲ್ವಲ್ಲ ಅದು. ವಿಜ್ಞಾನಿಗಳಿಗೂ ಆ ಒಂದು ವಿನಯದ ತುಣುಕು ಇದೆ. ಆದ್ದರಿಂದ ಅವರು ರಿಸರ್ಚ್ ಅಂತಾರೆ. ಮೊದಲೇ ಯಾರೋ ನೋಡ್ಬಿಟ್ಟಿದ್ದಾರೆ, ಹುಡುಕ್ಬಿಟ್ಟಿದ್ದಾರೆ. ಚಿಕ್ಕದ ಮಟ್ಟದಲ್ಲಿಯೋ ಪ್ರಕಾರಾಂತರವಾಗಿಯೋ ಎಲ್ಲ ಹುಡುಕ್ಬಿಟ್ಟಿದ್ದಾರೆ. ನಾವು ಮತ್ತೆ ಹುಡುಕುವುದು ಅಂತನ್ನುವ ವಿನಯ ವಿಜ್ಞಾನಿಗಳಲ್ಲಿ, ನಿಜವಾಗಿಯೂ ವಿಜ್ಞಾನವನ್ನು ಅಧ್ಯಯನ ಮಾಡಿದ ಸಜ್ಜನರಲ್ಲಿ ಅದಿರುತ್ತೆ. ಅವರಿಗೆ ಅಹಂಕಾರ ಏನು ಬರಲಿಲ್ಲ. ಅಹಂಕಾರ ಬರೋದು ಯಾರು ಗೊತ್ತಾ? ವಿಜ್ಞಾನವನ್ನು ಓದದೆ ಅಪ್ಲೈಡ್ ಸೈನ್ಸಿನ ಯಾವುದೋ ಒಂದು ಭಾಗದಲ್ಲಿ ಇದ್ದು ವಿಜ್ಞಾನದ ಫಲಿತವಾಗಿರುವ ಇನ್ವೆನ್ಷನ್ಗಳನ್ನು ಬಳಸಿಕೊಳ್ಳುವವರಿಗೆ ಅಜ್ಞಾನ, ಅಹಂಕಾರ. ಈಗ ನಾಸ್ತಿಕರಲ್ಲಿ ಹೆಚ್ಚಿನ ಜನ ಇರ್ತಾರಲ್ಲ, ಅವ್ರು ಯಾರಿಗೂ ಕೂಡ ವಿಜ್ಞಾನ ಅವರಿಗೆ ಸಹಜವಾಗಿ ಒಲಿದದ್ದಲ್ಲ. ವಿಜ್ಞಾನದಲ್ಲಿ ಅವರು ಮುಂದೆ ಹೋಗ್ತಾ ಇರಲ್ಲ. ವಿಜ್ಞಾನದ ಫಲಿತಾಂಶಗಳು, ಅದರಲ್ಲಿ ಚಿಕ್ಕ ಫಲಿತವಾದ ಮೊಬೈಲು, ಇಂಟರ್ನೆಟ್ಟು, ಆಮೇಲೆ ಸ್ಯಾಟಲೈಟು ಇತ್ಯಾದಿಗಳನ್ನು, ವಿಮಾನ, ಹೆಲಿಕಾಪ್ಟರು ಇತ್ಯಾದಿಗಳನ್ನು ನೋಡಿಕೊಂಡು ದೇವರಲ್ಲಿ ಇದು ಮೂಢನಂಬಿಕೆ ಅನ್ಲಿಕ್ಕೆ ಶುರು ಮಾಡಿದ್ದಾರೆ. ಹೌದಾ? ವಿಜ್ಞಾನದಲ್ಲಿ ದುಡಿಯೋರು ಬೇರೆ, ವಿಜ್ಞಾನವನ್ನು ಬಳಸಿಕೊಳ್ಳೋರು ಬೇರೆ. ನಾನು ಇನ್ನೊಮ್ಮೆ ನಿಮಗೆ ನೆನಪಿಸ್ತಾ ಇದ್ದೇನೆ, ಆದಿಪರ್ವದಲ್ಲಿ ನಡೆದದ್ದು. ಶುಕ್ರಾಚಾರ್ಯರು ವಿದ್ಯಾಸಾಗರ. ಅವರು ವಿದ್ಯೆಯ ಫಲಿತವನ್ನು ಅನುಭವಿಸ್ತಾ ಇದ್ದದ್ದು ರಾಕ್ಷಸರು. ಯಾವತ್ತೂ ಅಷ್ಟೇ. ವಿಜ್ಞಾನಿ ಕಷ್ಟಪಟ್ಟು ವಿದ್ಯೆಯನ್ನು ಕಂಡುಹಿಡಿತಾನೆ, ಅಥವಾ ಪ್ರಕೃತಿಯಲ್ಲಿರುವ ಸಂಬಂಧವನ್ನು ಗ್ರಹಿಸಿ
ಅದರ ಸೂತ್ರವನ್ನು ಅದನ್ನು ಬಳಸುವವರು ರಾಜಕಾರಣಿಗಳು. ಈ ಹಣೆಬರಹವೇ ಇರೋದೆಲ್ಲ ಕಡೆ. ಈ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕಾದದ್ದು ಶುದ್ಧ ವಿಜ್ಞಾನವನ್ನು ಅಭ್ಯಾಸ ಮಾಡಿದವರಲ್ಲಿಯೂ ಒಂದು ವಿನಯ ಇರುತ್ತೆ. ಆ ಬಹಳ ವರ್ಷಗಳ ಕಾಲ ಓದಿರ್ತಾರಲ್ಲ, ನೀವು ಯಾರನ್ನೇ ನೋಡಿ, ಬಹಳ ವರ್ಷ ಅಧ್ಯಯನ ಮಾಡಿರ್ತಾರಲ್ಲ, ಅವರಲ್ಲೊಂದು ವಿನಯ ಇರುತ್ತೆ. ಯಾವುದೇ ಸಬ್ಜೆಕ್ಟಿನಲ್ಲಿ ಡೆಪ್ತಲ್ಲಿರಲಿ, ಅವರಲ್ಲೊಂದು ವಿನಯ ಇರುತ್ತೆ. ಅದರಿಂದಾಗಿ ಅವರೇನು ಮಾಡ್ತಾರೆ, ಆ ವಿನಯವನ್ನು ಅಜ್ಞಾತವಾದ ವಸ್ತು ಕಂಡದ್ದರಿಂದ ಪಡೆದಿರ್ತಾರೆ. ಹೀಗಾಗಿ ನಾರದರಲ್ಲಿ, ಅವರು ಜ್ಞಾನಿಗಳಲ್ಲಿ ಮಹಾತ್ಮರು. ಎಂತಹ ಮಹಾತ್ಮರು ಅಂತಂದರೆ, ಇಡೀ ಭಾಗವತ ಹೊರಟಿದ್ದೇ ಅವರಿಂದ. ವೇದವ್ಯಾಸರಿಗೆ ಪ್ರಚೋದನೆ ಮಾಡಿದ್ರು. ವೇದವ್ಯಾಸರು ಯಾವ ಕಥೆ ಹೇಳಿದ್ದು? ವೇದವ್ಯಾಸರು ಹೇಳಿದ ಕಥೆಯೆಲ್ಲ ನಾರದರು ಯಾರನ್ನ ಉದ್ಧಾರ ಮಾಡಿದ್ರು ಅವ್ರದ್ದನ್ನೇ. ಬೇಕಾದ್ರೆ ನೋಡಿ, ಮೊದಲನೇ ಸ್ಕಂಧದಲ್ಲಿ ನಾರದರು ಬಂದು ವೇದವ್ಯಾಸರಿಗೆ ಬೇಡಿಕೊಂಡ್ರು, ನೀವು ಭಾಗವತವನ್ನು ರಚನೆ ಮಾಡಿ ಅಂತ. ಎರಡನೇ ಸ್ಕಂಧದಲ್ಲಿ ನಾರದರ ಒಂದು ಕಥೆ ಹೇಗೆ ಶುರು ಆಯಿತು ಅಂತ ಹೇಳಿದ್ರೆ, ಬ್ರಹ್ಮದೇವರ ಹತ್ರ ಪ್ರಶ್ನೆ ಕೇಳಿದ್ರು. ಆಗ ಬ್ರಹ್ಮದೇವರು ಕೊಟ್ಟ ಉತ್ತರವೇ ಎರಡನೇ ಸ್ಕಂಧ. 3 ಮತ್ತು 4ರಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅಲ್ಲೆಲ್ಲ ಹಿಂದೆ ನಾರದರಿದ್ದಾರೆ. 4ನೇ ಸ್ಕಂಧದಲ್ಲಿ ಎಲ್ಲದರ ಕೊಂಡಿಯಾಗಿ ಬರ್ತಾರವರು ನಾರದರು, ವಿಶೇಷತಃ ಧ್ರುವ. 5ನೇ ಸ್ಕಂಧದಲ್ಲಿಯೂ ಅವ್ರ ಓಡಾಟಗಳು ಬಹಳ ಕಾಣುತ್ತೆ ನಮಗೆ. 6ನೇ ಸ್ಕಂಧದಲ್ಲಿ ಕೂಡ ಯಾರ್ಯಾರು ಇದ್ದಾರೆ, ಚಿತ್ರಕೇತು. ಇಡೀ 6ನೇ ಸ್ಕಂಧದಲ್ಲಿ ನಮಗೆ ಹೈಲೈಟ್ ಆಗೋದು ಈ ಇಂದ್ರ ಹಾಗೂ ವೃತ್ರರ ಹಣಾಹಣಿ. ಅದರ ಹಿಂದೆ ಇರೋದು ಚಿತ್ರಕೇತು. ಚಿತ್ರಕೇತುವೇ ವೃತ್ರ ಆಗಿದ್ದು. ಆ ಚಿತ್ರಕೇತು ಜ್ಞಾನವನ್ನು ಪಡೆದು ಪಕ್ವನಾಗಬೇಕಾದ್ರೆ ನಾರದರ ಪಾತ್ರ ಕಾಣುತ್ತೆ ನಮಗೆ. ಆಮೇಲೆ 7ನೇ ಸ್ಕಂದ ನರಸಿಂಹಾವತಾರ, ಅಲ್ಲಿ ಇರೋದು ಪ್ರಹ್ಲಾದನ ಗುರುಗಳು ನಾರದರೇ. ಇನ್ನು 8ನೇ ಸ್ಕಂದದಲ್ಲಿಯೂ ಕೂಡ ಬಹಳ ಜನರು ಕಾಣ್ತಾರೆ. ಮತ್ತು 6ನೇ ಸ್ಕಂದದಲ್ಲಿ ಶಾಪವನ್ನು ಪಡೆದದ್ದು ನಾರದರು ನಮಗೆ ಗೊತ್ತು. ಆಮೇಲೆ 9ನೇ ಸ್ಕಂದದಲ್ಲಿಯೂ ಬಹಳ ಜನ ರಾಜರ ಚರಿತ್ರೆಯ ಹಿಂದೆ ಅವರಿದ್ದಾರೆ. ವಸಿಷ್ಠರು, ವಿಶ್ವಾಮಿತ್ರರು ಇರುವ ಹಾಗೆಯೇ ನಾರದರು ಇದ್ದಾರೆ. 10ನೇ ಸ್ಕಂದದಲ್ಲಿ ಅವ್ರ ಓಡಾಟಗಳು ಬಹಳ ಇದೆ. 11ನೇ ಸ್ಕಂದದಲ್ಲಿ ನಾರದರ ಮಾಧ್ಯಮದಲ್ಲಿ ವಸುದೇವ ಜಾಯಂತೆಯರ ಉಪಾಖ್ಯಾನವನ್ನು ಕೇಳೋದು. 12ನೇ ಸ್ಕಂದದಲ್ಲಿಯೂ ಸ್ವಲ್ಪ ಇದೆ. ಹೀಗೆ ಇಡೀ ಭಾಗವತಕ್ಕೆ ಕಾರಣರಾದ ನಾರದರು. ಅದರಿಂದಾಗಿ ಎಂತಹ ಜ್ಞಾನಿಗಳು. ಒಮ್ಮೆ ನೀವು ನೋಡಿದರೆ ನಾರದರು ಅಂತ ಹೇಳಿದ್ರೆ, ಇವರೆಲ್ಲ ತಪ್ಪು ಕಲ್ಪನೆಗಳನ್ನು ಏನು ಕೊಟ್ಟಿದ್ದಾರೆ ಅದನ್ನು ಹೊರಗಡೆ ಇಟ್ಟು ಬಂದು ಕೇವಲ ಗ್ರಂಥನಿಷ್ಠರಾಗಿ ನೋಡಿದ್ರೆ, ನಮಗೆ ಇವತ್ತು ಗ್ರಂಥನಿಷ್ಠರಾಗಿಯೇ ನೋಡಬೇಕು. ಯಾಕೆಂದರೆ ಎಷ್ಟು ದಿವಸ ಸುಮ್ಮನೆ ಹಿಂದೂ ಅಂತ ಅಂದುಕೊಳ್ಳೋದು, ಸುಮ್ಮನೆ ಭಾರತೀಯ ಅಂತ ಹೆಮ್ಮೆ ಪಡೋದು. ಒಂದೋ ನಮ್ಮವ್ರಿಗೆ ಹಿಂದೆ ಎಲ್ಲ ಗೊತ್ತಿತ್ತು ಅನ್ಬೇಕು. ನಮ್ಮವ್ರಿಗೆ ಹಿಂದೆ ಎಲ್ಲ ಗೊತ್ತಿತ್ತು. ಅದರಲ್ಲಿ 2 ತರಹ, ಶಿಲ್ಪಕಲೆ ಇತ್ಯಾದಿಗಳನ್ನು ನೋಡಿ ನಮಗೆ ಹಿಂದೆ ಗೊತ್ತಿತ್ತು ಅಂತ ಅನ್ನೋದು. ಇನ್ನೊಂದು, ಬ್ರಿಟಿಷರು ಬಟ್ಟೆ ಕೂಡ ಉಡ್ಲಿಕ್ಕೆ ಗೊತ್ತಿರಲಿಲ್ಲ, ಆಗ ನಮ್ಮವರು ಈ ತರಹದ ಸಾಧನೆ ಮಾಡಿದ್ರು. ಸರಿ, ಅದಾಯಿತು. ಆಮೇಲೆ ಈ ಪುರಾಣದ ಘಟನೆಗಳಿರುತ್ತಲ್ಲ, ಆ ಪುರಾಣದ ಘಟನೆಗಳನ್ನು ಅಳವಡಿಸಿಕೊಂಡು ಹನುಮಂತ ಹಾರಿದ, ಅವನ ಬಾಲಕ್ಕೆ ಪ್ರೊಫೆಲ್ಲರಲ್ಲಿತ್ತು, ಹೀಗಾಗಿ ನಮ್ಗೆ ಅವಾಗಲೇ ಪ್ರೊಫೆಲ್ಲರ್ ಬಗ್ಗೆ ಗೊತ್ತಿತ್ತು. ಕೆಲವರೆಲ್ಲ ಹನುಮಂತನ ಬಾಲ ವೃತ್ತಾಕಾರವಾಗಿ ತಿರುಗಿದೆ ಅಂತ ಹೇಳಿ ಇದೆ ವಾಲ್ಮೀಕಿ ರಾಮಾಯಣದಲ್ಲಿ. ಅದನ್ನು ನೋಡ್ಬಿಟ್ಟು ಹನುಮಂತ ಅದನ್ನು ಹಾರ್ತಾ ಇದ್ದಾನೆ ಅಂತಂದ್ರೆ ಪ್ರೊಫೆಲ್ಲರ್ ಅದು, ಕುಂಭಕರ್ಣ ಅಂತಂದ್ರೆ ಒಂದು ಜೈಂಟ್ ರೋಬೋಟ್ ಅದು, ಹೀಗೆಲ್ಲ ವಾದಗಳನ್ನು ಮಾಡ್ತಾರೆ.
ಯಾಕೆಂದರೆ ಅವರು ವಿಜ್ಞಾನ ಓದಿದ್ದಾರೆ ಪಾಪ. ಅವರ ಒಂದು ಪ್ರೀತಿಯನ್ನು ನಾನು ಒಪ್ಕೊಳ್ತೇನೆ. ಅವ್ರ ಪ್ರೀತಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಪಾಪ ಪ್ರೀತಿ ಇರೋದ್ರಿಂದಲೇ ಅವರು ಓದಿರುವ ಸೈನ್ಸನ್ನು, ಅವರು ಅವರು ಕೇಳಿರುವ ಮಹಾಭಾರತದ ಘಟನೆಗಳನ್ನು, ಪುರಾಣದ ಘಟನೆಗಳನ್ನು ಎರಡನ್ನು ಬೆಸಿಲಿಕ್ಕೆ ಪ್ರಯತ್ನ ಪಡ್ತಾರೆ ಪಾಪ. ಹೀಗಾಗಿ ಆ ಪ್ರೀತಿಯನ್ನು ನಾನು ಒಪ್ಪಿಕೊಂಡ್ರೂ ಕೂಡ ನಾವೆಲ್ಲರೂ ಒಪ್ಕೊಳ್ಬೇಕಾದದ್ದೇ. ಆ ಪ್ರೀತಿ ಅಂತರ್ಗತವಾಗಿರೋದ್ರಿಂದಾಗಿ ಆ ತರಹ ಎಲ್ಲ ಪ್ರಯತ್ನ ಪಡ್ತಾರೆ ಪಾಪ. ಆದರೆ ಅವ್ರಿಗೆ ಹೇಳಬೇಕಾದದ್ದೇನು? ಈಗ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಓದಿ ಆ ತರಹ ನಮಗೂ ಒಂದು ಕಪ್ಪಿ ಹಾರಲಿಕ್ಕಾಗತ್ತೆ ಅಂತ ನಾವೇನು ಅನ್ಕೊಳ್ಳಲ್ಲ. ರಾಮಾಯಣ ಮಹಾಭಾರತವನ್ನು ಓದಿ ಏನು ಪ್ರಯೋಜನ ಅಂದರೆ ನಾವು ಹನುಮಂತರ ಹಾರಬೇಕು ಅಂತನೋ, ಭೀಮಂತರಹ ಇದನ್ನ ಹೊಡಿಬೇಕು ಅಂತನೋ, ಯಾವುದನ್ನ ಆನೆಯನ್ನ ಸೊಂಡಲು ತೆಗೆದು ಹೊಡಿಬೇಕು ಅಂತನೋ ಅದನ್ನ ಯಾವುದೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋದೇನು? ಯಾಕೆ ರಾಮಾಯಣ ಮಹಾಭಾರತಗಳನ್ನು ಓದಬೇಕು ಅಂದರೆ ಜಗತ್ತಿನ ನಿತ್ಯವಾದ ನೂತನವಾದ ನಡೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ಜಗತ್ತಿನ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂತ ಏನಿದೆ ಅದನ್ನು ನೋಡಲಿಕ್ಕೆ, ಕಾಲದ ನಡೆಯನ್ನು ತಿಳ್ಕೊಳ್ಳಿಕ್ಕೆ ನಾವು ರಾಮಾಯಣ ಮಹಾಭಾರತ ಓದಬೇಕೇ ವಿನಃ ನಮ್ದೊಂದು ಸತ್ಯ ಅಂತ ಪ್ರೂವ್ ಮಾಡೋದು ಓದಬೇಕಾಗಿಲ್ಲ. ನಾವು ಇಷ್ಟನ್ನು ಓದಿದ್ರೆ ಸಾಕು. DVG ರಾಮಾಯಣದ ಮುನ್ನುಡಿಯಲ್ಲಿ ಬಹಳ ಸೊಗಸಾದ ಮಾತಾಡ್ತಾರೆ. ಕಪಿಗಳು ಮಾತನಾಡಿದೆವು ಅಂತ ಹೇಗೆ ಒಪ್ಕೋತೀರಾ? ಒಪ್ಕೊಳ್ಳೋದು ಬೇಕಿಲ್ಲ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ ಅವರು. ಅದರಲ್ಲಿ ಒಪ್ಕೊಳ್ಳೋದು ಬೇಕಿಲ್ಲ. ಆದರೆ ಆ ಮಾತಿನಲ್ಲಿ ಇರುವ ಜೀವನದ ಮೌಲ್ಯ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಬೇಕಿದೆ. ಹಾಗೆ ಮಹಾಭಾರತ ಯುದ್ಧ ಆ ತರಹ ನಡೀತು ಅನ್ನೋದಕ್ಕಿಂತ ಯುದ್ಧ ಆದ ಮೇಲೆ, ಯುದ್ಧಕ್ಕಿಂತ ಮೊದಲು ಏನೆಲ್ಲ ವಾಗ್ವಾದ ಆಯಿತು, ಒಂದು ಯುದ್ಧ ನಿಲ್ಲಿಸಲಿಕ್ಕೆ ಅದನ್ನೆಲ್ಲ ತಿಳ್ಕೊಳ್ಬೇಕಿದೆ. ಇವತ್ತು ಅವನ ನೀತಿಯ ನೆಲೆ ಏನು, ಇದನ್ನೆಲ್ಲ ತಿಳ್ಕೊಂಡ್ರೆ ಮಹಾಭಾರತ ನಮಗೆ ಸೊಗಸಾದ ಜೀವನ ಪಾಠ ಆಗತ್ತೆ, ರಾಜಕೀಯ ವಿಜ್ಞಾನ ಆಗತ್ತೆ, ಕಾಲದ ನಡೆ ಆಗತ್ತೆ, ಶೀಲದ ರಕ್ಷಣೆ ಆಗತ್ತೆ. ಎಲ್ಲ ನಾವು ಅದನ್ನು ಮಾಡ್ತಾ ಇಲ್ಲ ಇವತ್ತು. ಅದನ್ನು ನಾನು ನಂಬಲ್ಲ. ಒಂದು ಕಪಿ ಸಮುದ್ರವನ್ನು ಕಪಿ ಸಮುದ್ರ ಹಾರುತ್ತಾ ಬಿಡ್ತಾ ನೆಕ್ಸ್ಟ್ ಅದರ ಹಿಂದೆ ಅಲ್ಲಿ ಪ್ರತಿಪಾದ್ಯವಾಗಿರುವ ನೀತಿಯನ್ನು ಗಮನಿಸು, ಅದು ಎಲ್ಲಿದೆ ಅಂತ. ಆಮೇಲೆ ನೀನು ಅದನ್ನು ಅರ್ಥ ಮಾಡ್ಕೊಳ್ತೀಯ. ಅಂದರೆ ನಾವಿವತ್ತು ಮೂಲ ಓದ್ತಾ ಇಲ್ಲ, ಮೂಲ ಓದಬೇಕು. ಹೀಗಾಗಿ ನಾವು ಇಲ್ಲಿ ಮೂಲವನ್ನು ಓದುವಾಗ ನಾರದರ ಬಗೆಗಿನ ಏನು ಚಿತ್ರಣ ಇದೆ, ಏನು ಲೋಕೋಕ್ತಿಗಳಿದೆ, ಆ ಲೋಕೋಕ್ತಿಯಲ್ಲಿ 1000 ತಪ್ಪುಗಳಿರುತ್ತೆ. ಗಾದೆಯಲ್ಲಂತೂ ಸಾವಿರಾರು ತಪ್ಪುಗಳು. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ನಿಮಗೆ, ಕೈ ಕೆಸರಾದರೆ ಬಾಯಿ ಮೊಸರು ಎಲ್ಲಿದೆ ಇವತ್ತು? ತಲೆ ಕೆಸರಾದರೆ ಬಾಯಿ ಮೊಸರು ಇವತ್ತು. ಸುಮ್ಮನೆ ಅದನ್ನೇ ಹೇಳ್ಕೊಂಡು ಬರ್ತಾ ಇದ್ದಾರೆ. ಬಂದ ದಾರಿಗೆ ಸುಂಕವಿಲ್ಲ ಅಂತ ಯಾವನು ಹೇಳಿದ್ರು? ರೋಡ್ ಟ್ಯಾಕ್ಸ್ ಕಟ್ಟೋನು ಯಾರು? ಯಾವುದೋ ಕಾಲದ್ದು ಸುಂಕ ಇರಲಿಲ್ಲ. ಇದು ಅಗಸೆ ಬಾಗಿಲ ಹತ್ತಿರ ಊರಿನ ವ್ಯಾಪಾರಿ ವಣಿಜ ಶ್ರೇಷ್ಠರೆಲ್ಲ ಇರ್ತಿದ್ರು. ಕುಪ್ಯಾಧ್ಯಕ್ಷ ಅಂತ ಹೇಳೆಲ್ಲ ಇರ್ತಾ ಇದ್ದ. ನೀವು ಕೊಡುವ ಸುಂಕ ಅವನಿಗೆ ಇಷ್ಟ ಆಗದಿದ್ದರೆ ವಾಪಸ್ ಕಳಿಸ್ಬಿಡ್ತಾ ಇದ್ದ. ನೀವು ಸಾಮಾನು ತಗೊಂಡು ಬಂದು ಪಟ್ಟಣದಲ್ಲಿ ಮಾರಬೇಕಲ್ವಾ, ಬಿಡ್ತಾ ಇರಲಿಲ್ಲ. ಅದಕ್ಕೆ ಬಂದ ದಾರಿಗೆ ಸುಂಕವಿಲ್ಲ ಅಂತ. ಇವತ್ತು ನೀವು ಸುಮ್ಮನೆ ಸುತ್ತಾಕೊಂಡು ಬಂದರೂ ಸುಂಕ ಇದೆ, ಪೆಟ್ರೋಲ್ ಸುಡುತ್ತೆ. ಹೀಗಾಗಿ ಆ ಗಾದೆಗಳೆಲ್ಲ ಔಟ್ಡೇಟೆಡ್. ಇನ್ನು ಇವ್ರು ಮಾಡುವಂತಹ ಲೋಕೋಕ್ತಿಗಳು ಕೆಲವೊಂದು ಸಂಗತವಾದದ್ದಿದೆ. ನಾರದನ ಕೆಲಸ ಮಾಡಿಬಿಟ್ಟ ಅನ್ನೋದು, ಇವುಗಳೆಲ್ಲ ಇದೆ. ಅದನ್ನೆಲ್ಲ ಬಿಟ್ಟು ನಾವು ಓದಿದರೆ ನಾರದರು ಏನು ಅಂತ ಗೊತ್ತಾಗುತ್ತೆ. ಹೀಗಾಗಿ ನಾರದರ ವಿನಯ ನೋಡಿ ಅವರು ಹೇಳ್ತಾರೆ, ನಾನು ಕೇಳಿದ್ದನ್ನು ಹೇಳ್ತೇನೆ ಕೇಳು.
ಯಥಾವೃತ್ತಂ ಶ್ರುತಂ ಚೈವ ಮಯಾಪಿ ವಸುಧಾಧಿಪಾ ಪ್ರಜಾ ಸೃಷ್ಟ್ವಾ ಮಹಾತೇಜಾಃ ಪ್ರಜಾ ಸರ್ಗೇ ಪಿತಾಮಹಃ ಅತೀವ ವೃದ್ಧಾ ಬಹುಲ ನಮೃತಾಸ್ತೆ ತತಃ ಪ್ರಜಾಃ. ಪ್ರಜೆಗಳನ್ನು ಸೃಷ್ಟಿ ಮಾಡಿದ್ರಂತೆ ಬ್ರಹ್ಮದೇವರು. ವೃದ್ಧರಾದರೂ ಅವರು ಸಾಯಲೇ ಇಲ್ಲ. ನಹ್ಯಂತರಮಭೂತ್ ಕಿಂಚಿತ್ ಕ್ವಚಿತ್ ಜಂತು ಬಿರಪ್ಯುತ. ಎಲ್ಲ ತುಂಬಿ ಹೋದ್ರು, ಜಾಗ ಖಾಲಿನೇ ಆಗಲಿಲ್ಲ. ನಿರುಚ್ಛ್ವಾಸಮಿವೋನ್ನದ್ಧಂ ತ್ರೈಲೋಕ್ಯಮಭವನ್ ನೃಪಾ. ನಿರುಚ್ಛ್ವಾಸಂ ಅಭೂತ್, ಉಸಿರಾಡ್ಲಿಕ್ಕೂ ಜಾಗ ಇಲ್ಲದಷ್ಟು ಜನಗಳು ತುಂಬಿ ಹೋದ್ರು. ತಸ್ಯ ಚಿಂತಾ ಸಮುತ್ಪನ್ನ ಸಂಹಾರಂ ಪ್ರತಿ ಭೂಪತೆ. ಅಯ್ಯೋ, ಇವರನ್ನ ಉಪಸಂಹಾರ ಮಾಡಬೇಕು, ವಿತ್ಡ್ರಾ ಮಾಡಬೇಕು ಅಂತ ಚಿಂತೆ ಆಯ್ತಂತೆ. ಚಿಂತೆಯನ್ನಾಧ್ಯ ಗಚ್ಚತ್ಸಹ ಸಂಹಾರೇ ಹೇತು ಕಾರಣಂ. ಇವರನ್ನ ಹಿಂದೆ ಕರೆಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ರಂತೆ ಬ್ರಹ್ಮದೇವರು. ಬ್ರಹ್ಮದೇವರು ಯೋಚನೆ ಮಾಡೋದಿಲ್ಲ, ಅವರು ಸರ್ವಜ್ಞರು. ಅವರಿಗೆ ಈ ವಿಚಾರದಲ್ಲಿ ಯೋಚನೆ ಇಲ್ವೇ ಇಲ್ಲ. ಅನ್ಯತ್ರ ಪ್ರಸಂಗ ಬಂದಾಗ ಆಲೋಚನೆ ಸರ್ವ ವಿಷಯಂ. ದೇವರ ಚಿಂತೆ ಹೇಗೆ, ಲಕ್ಷ್ಮೀದೇವಿಯ ಚಿಂತನೆ ಹೇಗೆ, ಲಕ್ಷ್ಮೀದೇವಿಯ ಒಂದು ಪ್ರಜ್ಞೆ ಹೇಗೆ ಕೆಲಸ ಮಾಡುತ್ತೆ, ಬ್ರಹ್ಮದೇವರ ಪ್ರಜ್ಞೆ ಹೇಗೆ ಕೆಲಸ ಮಾಡುತ್ತೆ, ರುಜುಗಳು, ತತ್ವಾಭಿಮಾನಿ ದೇವತೆಗಳ ಚಿಂತನೆ ಹೆಂಗೆ ಕೆಲಸ ಮಾಡುತ್ತೆ, ತತ್ವಾಭಿಮಾನಿ ದೇವತೆಗಳು ಏನಿದ್ದಾರೆ ಅವರದ್ದು ಏನು ಕೆಲಸ ಮಾಡುತ್ತೆ. ಇದನ್ನ ಪ್ರಮಾಣ ಲಕ್ಷಣದಲ್ಲಿ ಮಧ್ವರು ಬಹಳ ಸೊಗಸಾಗಿ ನಿರೂಪಣೆ ಮಾಡಿದ್ದಾರೆ. ಆಲೋಚನೆ ಸರ್ವ ವಿಷಯಂ ಜ್ಞಾನಂ. ರುಜುಗಳು ಆ ಪದವಿಯ ಅಗತ್ಯಕ್ಕೆ ತಕ್ಕ ಹಾಗೆ ಯೋಚನೆ ಮಾಡಿದಾಗ ಸರ್ವಜ್ಞರೇ ಆಗಿರ್ತಾರವರು. ಅಲ್ಲಿ ಶ್ರಮ ಇಲ್ಲ. ಇವಾಗ ನಾವು ಒಂದು ವಿಚಾರದ ಬಗ್ಗೆ ಯೋಚನೆ ಮಾಡಬೇಕಂತಾದ್ರೆ ಏನು ಮಾಡಿದ್ರು ತತ್ವ ಬೋಧೆ ಆಗ್ತಾ ಇರಲ್ಲ. ಯಾವುದೇ ವಿಚಾರ, ಲೌಕಿಕದ ವಿಚಾರವೇ ಆಗಿರಬಹುದು, ತತ್ವಬೋಧೆಯೇ ಆಗಲ್ಲ. ಅದನ್ನ ಪ್ರಯತ್ನಪಟ್ಟು ಯೋಚನೆ ಮಾಡಿ 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 ಅಯ್ಯೋ ಸಾಕು, ಒಂದು ಸ್ವಲ್ಪ ಅದ್ರ ಪಾಡಿಗೆ ಅದು ಬಿಡೋಣ ಅಂತ ಹೇಳಿದ್ರೆ ಠಕ್ಕ ಹೊಳೆಯುತ್ತೆ. ನಮಗೆ ಇದು ಇರುವಂಥದ್ದು. ಅದಕ್ಕೆ ನಮ್ಮಗಳ ಪರಿಸ್ಥಿತಿ ಆಲೋಚನೆಪಿ ಅಸರ್ವ ವಿಷಯಂ ಅಂತ. ಆಲೋಚನೆ ಮಾಡಿದ್ರೂ ಪೂರ್ತಿ ಹೊಳೆಯಲ್ಲ ಕೆಲವೊಮ್ಮೆ. ಆಲೋಚನೆ ಮಾಡಿದ್ರೂ ಪೂರ್ತಿ ಹೊಳೆಯೋಲ್ಲ. ಆದರೆ ಬ್ರಹ್ಮದೇವ್ರಿಗೆ ಹಾಗಲ್ಲ, ಆಲೋಚನೆ ಮಾಡಿದ್ರೆ ಪೂರ್ತಿ ಹೊಳೆಯುತ್ತೆ. ಆಲೋಚನೆ ಸರ್ವ ವಿಷಯ. ಹೀಗಾಗಿ ಅವರು ಆ ಪದವಿಗೆ ತಕ್ಕ ಹಾಗೆ ಯೋಚನೆ ಮಾಡಿದ್ರು ಕೂಡಲೇ ಹೊಳಿತ ಅವ್ರಿಗೆ. ತಸ್ಯ ಆದರೆ ಚಿಂತೆಯನ್ನಾದ್ಯ ಗಚ್ಚತ್ ಸಹ ಸಂಹಾರೇ ಹೇತು ಕಾರಣಂ ಅಂತ ಇದೆಯಲ್ಲ, ಅದು ದರ್ಶನ ಭಾಷೆ ಅಂತ ಕರೆಯೋದು. ಅದನ್ನು ಎಷ್ಟು ಯೋಚನೆ ಮಾಡಿದರೂ ಬ್ರಹ್ಮದೇವರಿಗೆ ಹೊಳೆಯಲಿಲ್ಲ ಅನ್ನೋದೇನಿದೆ, ಜನರಿಗೆ ಕಂಡದ್ದು ಹಾಗೆ. ವಸ್ತುತಃ ಅವರಿಗೆ ಹೊಳೆದಿತ್ತು. ತಸ್ಯ ರೋಷಾನ್ ಮಹಾರಾಜ ಖೇಭ್ಯೋಗ್ನಿರುದತಿಷ್ಠತ ತೇನ ತರವಾದಿಶೋ ರಾಜನ್ ದದಾಹ ಸ ಪಿತಾಮಹ. ಸಿಟ್ಟು ಬಂತಂತೆ. ಸಿಟ್ಟು ಬಂದಾಗ ಅವರಿಡೀ ಇಂದ್ರಿಯಗಳಿಂದ ಬೆಂಕಿ ಹೊರಗಡೆ ಬಂತು. ದಿಕ್ಕುಗಳನ್ನು ಸುಟ್ಟ. ತಥೋ ದಿವಂ ಭುವಂ ಖಂಚ ಜಗಚ್ಚ ಸಚರಾಚರಂ ದದಾಹ ಪಾವಕೋ ರಾಜನ್ ಭಗವತ್ ಕ್ರೋಧ ಸಂಭವ. ಆಗ ಭೂಮಿ, ಆಕಾಶ, ಸ್ವರ್ಗ ಎಲ್ಲವೂ ಸುಟ್ಟಿತಂತೆ. ಅವಾಗ ತತ್ರ ದಹ್ಯಂತ ಭೂತಾನಿ ಜಂಗಮಾನಿ ಧ್ರುವಾಣಿ ಚ ಮಹತಾ ಕೋಪವೇಗೇನ ಕುಪಿತೆ ಪ್ರಪಿತಾಮಹೇ. ಜಗದ ಹಿರಿಯಜ್ಜ ಮುನಿದಾಗ ಎಲ್ಲವೂ ಸುಟ್ಟು ಹೋಯಿತು. ತಥೋ ಹರೋ ಜಟೀ ಸ್ಥಾಣು ಶ್ಮಶಾನ ನಿಲಯ ಶಿವ ಜಗಾಮ ಶರಣಂ ದೇವೋ ಬ್ರಹ್ಮಾಣಂ ಪರಮೇಷ್ಠಿನಂ. ಆಗ ಮಸಣದಲ್ಲಿ ನೆಲೆಗೊಂಡ ದೇವ ಬ್ರಹ್ಮದೇವರನ್ನು ಮೊರೆ ಹೊಕ್ಕ. ಮಸಣ ಇದೆ ಅಂದಮೇಲೆ
ಮೃತ್ಯುವಿನ ಕಲ್ಪನೆ ಮೊದಲೇ ಬರದಿದ್ದೀತೆ. ಹೀಗಾಗಿ ದರ್ಶನ ಭಾಷೆ ಅಂತ ನಾನು ಆಗಲೇ ಹೇಳಿದೆ. ದರ್ಶನ ಅಂದರೆ ಏನು? ಮಧ್ವಾಚಾರ್ಯರು ಒಂದು ಲಕ್ಷಣ ಹೇಳಿದ್ದಾರೆ. ಆದ್ಯಂತಯೋರ್ ವಿರುದ್ಧಂ ಯತ್ ದರ್ಶನಂ ತದುದಾಹೃತಂ. ಆದಿ ಹಾಗೂ ಅಂತ್ಯದಲ್ಲಿ ಯಾವುದು ವಿರುದ್ಧವಾಗಿರುತ್ತೆ ಅದನ್ನು ದರ್ಶನ ಅಂತ ಕರೀತಾರೆ. ಹಾಗೆ ನೋಡಿ, ಇದು ಅಂತ್ಯಕ್ಕೆ ವಿರುದ್ಧ. ಶ್ಮಶಾನದಲ್ಲಿಯೇ ನೆಲೆಗೊಂಡ ಆದರೆ ಮಂಗಳಕರನಾದ ಜಟೆಯನ್ನ ಹೊತ್ತ ಸದಾಶಿವ ಬ್ರಹ್ಮದೇವರನ್ನ ಮೊರೆಹೊಕ್ಕ. ಅಂದ್ರೆ ಬ್ರಹ್ಮದೇವರಿಗೆ ಸಾವಿನ ಬಗ್ಗೆ ಗೊತ್ತಿರಲಿಲ್ಲ ಅಂತನ. ಅದರಿಂದಾಗಿ ಅವರು ಯೋಚನೆ ಮಾಡಿದ್ದು ಜನರಿಗೆ ಇಲ್ಲ, ಸಾವು ಅಂತನ್ನೋದು ದೇವರು ಇಟ್ಟಿದ್ದು ಪ್ರಜ್ಞಾಪೂರ್ವಕವಾದ ಕ್ರಿಯೆ. ಸಾವು ಅಂತನ್ನೋದು ಅವನ ಕೈಯಲ್ಲಿಲ್ಲದೇ ಇಲ್ಲ ಅನ್ನೋದರ ಒಂದು ಚಿಂತನೆಯನ್ನು ನಮಗೆ ಕೊಡಬೇಕಿದೆ. ಅದಕ್ಕೆ ಇವರೇನು ಮಾಡ್ತಾರೆ, ಈ ಅರ್ಥವಾದದ ಭಾಷೆಯಲ್ಲಿ, ದರ್ಶನದ ಭಾಷೆಯಲ್ಲಿ ನಮಗೆ ಹೇಳ್ತಾರೆ. ಸೊ ಸಾವು ಅಂದ್ರೆ ಏನು, ಸಾವು ಯಾವಾಗ ಬರುತ್ತೆ, ಯಾಕೆ ಬರುತ್ತೆ ಇತ್ಯಾದಿಗಳೆಲ್ಲ ಪ್ರಜ್ಞಾಪೂರ್ವಕವಾದ ಡಿಸೈನ್. ಸತ್ರು ಅಷ್ಟೇ. ವಿಜ್ಞಾನಿಗಳನ್ನು ಕೇಳಿದ್ರೆ ಇನ್ಆಕ್ಷನ್ ಇಸ್ ಡೆತ್ ಅಷ್ಟೇ ಅವ್ರು ಹೇಳೋದು. ಏನು ಆಕ್ಷನ್ ಇಲ್ಲ ದೇಹದಲ್ಲಿ, ಯಾಕಿಲ್ಲ ಗೊತ್ತಿಲ್ಲ ನಮಗೆ. ಯಾಕೆ ಆಕ್ಷನ್ ಇಲ್ಲ ಗೊತ್ತಿಲ್ಲ. ಇದು ಕೆಲಸ ಮಾಡ್ತಾ ಇದ್ರೆ ಇದನ್ನು ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು, ಅದು ನಿಯಮಿತ ಕಾಲದ ಅವಧಿಯೊಳಗಡೆ ಮಾಡಬೇಕು, ಅದಾದ್ಮೇಲೆ ಗೊತ್ತಿಲ್ಲ ಅಂತಾರೆ ಅವರಷ್ಟೇ ಯೋಚನೆ ಮಾಡೋದು. ಸತ್ತ ಮೇಲೂ ಇಂದ್ರಿಯಗಳನ್ನು ಆಕ್ಟಿವ್ ಆಗಿಟ್ಟಿರೋ ಶಕ್ತಿ ಯಾವುದು? ಸತ್ತ ಮೇಲೂ ಕೂಡ ಕಣ್ಣು ಆಕ್ಟಿವ್ ಆಗಿರುತ್ತೆ, ಅದನ್ನು ತೆಗೆದು ಬೇರೆಯವರಿಗೆ ಜೋಡಿಸಬಹುದು ಇಷ್ಟು ಟೈಮ್ ಒಳಗಡೆ. ಈ ತರಹದ ಏನೊಂದು ಕ್ರಮ ಇದೆಯಲ್ಲ, ಇದು ಯಾಕೆ? ಆಕ್ಷನ್ ಇನ್ ಇನ್ಆಕ್ಷನ್, ಇದು ಹೇಗೆ? ಇದು ಅದನ್ನೆಲ್ಲ ಯೋಚನೆ ಮಾಡೋಗಿಲ್ಲ. ನಮ್ಮ ಜಗತ್ತಿಗೆ ಏನು ಬಳಸಬೇಕು ಅಷ್ಟೇ, ಅದನ್ನೆಲ್ಲ ಯೋಚನೆ ಕೂತ್ಕೊಂಡು ಯಾಕೆ ಮಾಡ್ತಾರೆ ಅವರು? ಇದರಿಂದ ಅತೀಂದ್ರಿಯವಾದ ಶಕ್ತಿಗೆ ಕನೆಕ್ಷನ್ ಮಾಡ್ಕೊಳ್ಳೋ ಹಾಗೆ ಅವರೇನು ಯೋಚನೆ ಮಾಡಲ್ಲ. ಯಾಕಂದ್ರೆ ಅವರು ಯಾವ ಮೂಲೆಯಿಂದ ಯಾವ ಶಾಸ್ತ್ರವನ್ನು ಓದಿದ್ದಾರೆ ಆ ಶಾಸ್ತ್ರ ಇದಕ್ಕೆಲ್ಲ ಅವಕಾಶ ಕೊಟ್ಟಿಲ್ಲ. ಬೈಬಲ್ ಆಗಲಿ, ಖುರಾನ್ ಆಗಲಿ, ಈ ತರಹದ ಚಿಂತನೆಗೆ ಅವಕಾಶನೇ ಕೊಟ್ಟಿಲ್ಲ. ಅದರಿಂದಾಗಿ ಇದನ್ನೆಲ್ಲ ಯೋಚನೆ ಮಾಡಲ್ಲ. ಆಗ ತಸ್ಮಿನ್ ಅಭಿಗತೆ ಸ್ಥಾಣು ಪ್ರಜಾನಾಂ ಹಿತಕಾಮ್ಯಯ ಅಬ್ರವೀದ್ವರದೋ ದೇವೋ ಜ್ವಲನ್ನಿವ ತದಾಚಿವಂ. ಯಾವಾಗ ಪ್ರಜೆಗಳಿಗೆ ಒಳಿತಾಗಬೇಕು ಅಂತ ಹೇಳಿ ಸದಾಶಿವ ಬ್ರಹ್ಮನನ್ನ ಮೊರೆ ಹೊಕ್ಕನೋ, ಆಗ ಬ್ರಹ್ಮದೇವರು ಹೇಳಿದ್ರಂತೆ, ಕರವಾಣ್ಯದ್ಯ ಕಂಕಾಮಂ ವರಾರ್ಹೋಸಿ ಮತೋ ಮಮ ಕರ್ತಾ ಹ್ಯಸ್ಮಿ ಪ್ರಿಯಂ ಶಂಭೋ ತವ ಯದ್ಹೃದಿ ರೋಚತೆ. ಯಾವ ವರ ಬೇಕು ಅಂತ ಕೇಳಿದಂತೆ. ಯಾವ ವರ ಬೇಕು ಅಂತ ಕೇಳ್ಬೇಕಾದ್ರೆ ಪ್ರೀತಿ ಇರಬೇಕು. ಸಿಟ್ಟು ಮಾಡಿಕೊಂಡು ಕೂಡಲೇ ಪ್ರೀತಿ ಹೆಂಗೆ ಬರುತ್ತೆ? ಹೀಗಾಗಿ ಇದು ದರ್ಶನ. ಸಿಟ್ಟು ಮಾಡ್ಕೊಂಡು ಕೂಡಲೇ ಪ್ರೀತಿ ಬರುತ್ತಾ? ಸದಾಶಿವನಿಗೇನೆ ಸಿಟ್ಟಿನಿಂದ ವೀರಭದ್ರನನ್ನು ಸೃಷ್ಟಿ ಮಾಡಿದ ಮೇಲೆ ಎಷ್ಟೋ ಕಾಲ ಬೇಕಾಯಿತು ಕೋಪ ತಣಿಲಿಕ್ಕೆ. ಇವನಿಗೆ ಸಿಟ್ಟು ಮಾಡಿಕೊಂಡಾಗ ಅವನು ಮೊರೆ ಹೊಕ್ಕ ಕೂಡಲೇ ಆಯ್ತು, ಏನು ವರ ಬೇಕು ಅಂತ ಕೇಳ್ತಾನಲ್ಲ. ಅದರಿಂದಾಗಿ ಇದು ದರ್ಶನ. ಒಂದನ್ನು ದರ್ಶನ ಅಂತ ಹೆಂಗೆ ತೀರ್ಮಾನ ಮಾಡಬೇಕು ಅಂತ, ಇದು ಇಡೀ ಪ್ರಕ್ರಿಯೆ ಉಪನಿಷತ್ತಿನಲ್ಲಿ ಪಂಚಮಹಾಯಜ್ಞಗಳು ಅಂತ, ಛಂದೋಗೋಪನಿಷತ್ತಿನಲ್ಲಿ ಪಂಚಮಹಾಯಜ್ಞಗಳು ಅಂತ. ಮಳೆ ಅನ್ನೋದು ಒಂದು ಯಜ್ಞ, ಮಳೆ ಅನ್ನೋದು ಒಂದು ಸಂಗೀತ. ಹೀಗೆ ಸ್ತ್ರೀ ಪುರುಷರ ಸಂಯೋಗ ಅನ್ನೋದು ಒಂದು ಸಂಗೀತ, ಒಂದು ಯಜ್ಞ. ಎರಡೂ ಪರಿಕಲ್ಪನೆಗಳಲ್ಲಿ ಹೇಳ್ತಾ ಬಂದು ಪಂಚಮ್ಯಾಂ ಆಹುತವು ಆಪ ಪುರುಷವಚಸೋ ಭವಂತಿ. 5ನೆಯ ಆಹುತಿಯಲ್ಲಿ
ನೀರಿನಿಂದ ಭೂಯಿಷ್ಠವಾದ ರೇತಸ್ಸು ದೇಹ ತೊಟ್ಟವರು ಅಂತ ಕರೆಸಿಕೊಳ್ಳಲ್ಪಡ್ತದೆ ಅಂತಾರೆ. ಪಂಚ ಯಜ್ಞಗಳು ಮತ್ತು ಪಂಚ ಅದನ್ನು ಸಂಗೀತದ ರೂಪದಲ್ಲಿಯೂ ಹೇಳ್ತಾರೆ, ಹಾಡು. ಅಲ್ಲಿ ಈ ಪ್ರಶ್ನೆ ಬರುತ್ತೆ, ಕೇನೇದಂ ಲೋಕಂ ನಾಪೂರ್ಯತೆ, ಯಾಕೆ ಈ ಲೋಕ ಜನರಿಂದ ತುಂಬಿ ಬಿಡೋದಿಲ್ಲ? ಯಾಕೆ ಅಂತಂದರೆ ಸಾವು ಹುಟ್ಟು ಅಂತನ್ನುವ ಎರಡು ಎಕ್ಸಿಟ್ಟು ಮತ್ತು ಎಂಟ್ರೆನ್ಸು ಇದೆ. ಅದರಿಂದಾಗಿ ಈ ಲೋಕ ಪೂರ್ತಿಯಾಗಿ ತುಂಬಿ ಬಿಡೋದಿಲ್ಲ. ಒಬ್ಬ ಹುಟ್ಟುತ್ತಾ ಇರ್ತಾನೆ, ಇನ್ನೊಬ್ಬ ಸಾಯ್ತಾ ಇರ್ತಾನೆ, ಹುಟ್ಟುತ್ತಾ ಇರ್ತಾನೆ, ಸಾಯ್ತಾ ಇರ್ತಾನೆ ಅಂತ ಹೇಳಿ ಅಲ್ಲಿದೆ. ಉಪನಿಷತ್ತಿನಲ್ಲಿ ಅಷ್ಟು ಸರಳವಾಗಿದೆ. ಇಲ್ಲಿ ಈ ಕಥೆಯನ್ನು ಅಲ್ಲಿ ಹೇಳಲಿಲ್ಲ. ಅದರಿಂದಾಗಿ ಇದು ದರ್ಶನ ಭಾಷಾ ಪ್ರಧಾನ. ಇದರ ಸ್ಪಿರಿಟನ್ನು ನೀವು ಹೇಗೆ ಗ್ರಹಿಸಬೇಕು? ಸಾವು ಅನ್ನೋದು ದೇವರ ದಡ್ಡತನದ ನಡೆಯಲ್ಲ, ಆಕಸ್ಮಿಕವಲ್ಲ, ಅಜ್ಞಾನವಲ್ಲ ಅನ್ನೋದನ್ನು ಹೇಳಬೇಕಿದೆ. ಅದರಿಂದ ಬ್ರಹ್ಮದೇವರು ಕೇಳಿದ್ರು, ಮಗು ಶಿವ ಏನು ವರ ಬೇಕು ಕೇಳು ಕೊಡ್ತೇನೆ ಅಂತ. ಹೀಗೆ ಕೇಳಿದರು ಅನ್ನುವಲ್ಲಿಗೆ 241ನೇ ಅಧ್ಯಾಯ. ಸ್ಥಾಣು ನಮ್ಮೆಲ್ಲರ ಪರವಾಗಿ ಶರೀರ ಪುರುಷನಾದ ಸದಾಶಿವ ಕೇಳಿದ. ಏಕೆಂದರೆ ಚತ್ವಾರ ಪುರುಷ ಇತಿ ಬಾಧ್ವ ಅಂತ ಹೇಳಿ ಮುಖ್ಯ ಪ್ರಾಣದೇವರನ್ನು ಬಾಧ್ವ ಅಂತ ಕರೀತಾರೆ. ಸಂಸಾರ ಬಾಧಿತೈ ಪ್ರಾಪ್ಯ ಬಾಧ್ವೋ ವಾಯುರುದಾಹೃತ ಅಂತ ಹೇಳಿ ಮಹೈತರೇಯೋಪನಿಷತ್ತಿನಲ್ಲಿ 4 ಜನ ಪುರುಷರು, 4 ಜನ ಪುರುಷರ ಬಗ್ಗೆ ಹೇಳುವವನು ಯಾರು? ಬಾಧ್ವ. ಬಾಧ್ವ ಅಂದರೆ ಯಾರು? ಮುಖ್ಯ ಪ್ರಾಣ. ಇದೆಲ್ಲ ಉಪನಿಷತ್ತಿಗೆ ಅತ್ಯಂತ ಸಂಬಂಧ ಇರುವ ಭಾಗಗಳು. ಅವನೇನು ಮಾಡ್ತಾನೆ? ಮುಖ್ಯ ಪ್ರಾಣ ಏನು ಹೇಳಿದ? ಉಪನಿಷತ್ತು ಈ ಪುರಾಣಗಳನ್ನು ಮತ್ತು ಇತಿಹಾಸವನ್ನು ಚಿಂತನೆ ಮಾಡಬೇಕಾದ್ರೆ ಉಪನಿಷತ್ತಿನ ಚಿಂತನೆ ಬೇಕೇ ಬೇಕು. ಇಲ್ಲಾಂದರೆ ಇದು ಯಾವ ಭಾಷೆಯದ್ದು? ದರ್ಶನವೋ ಸಮಾಧಿಯೋ ಗುಹ್ಯವೋ ತಿಳಿಲಿಕ್ಕೆ ಆಗಲ್ಲ. ಹೀಗಾಗಿ ಪುರಾಣದಲ್ಲಿ ಎಲ್ಲರಿಗೂ ಅಧಿಕಾರ ಇದೆ, ಮಹಾಭಾರತದಲ್ಲಿ ಎಲ್ಲರಿಗೂ ಅಧಿಕಾರ ಇದೆ ಅಂತ ಹೇಳಿದ್ರೆ ಇಂಡೈರೆಕ್ಟ್ ಆಗಿ ಮಹಾಭಾರತ ಅನ್ನೋದು ನಿಮ್ಮ ಅರ್ಹತೆಯನ್ನು ಕೊಡುವ, ಪರೀಕ್ಷಿಸುವ ಆರಂಭದ ಸುತ್ತು. ಅದಾದ ಮೇಲೆ ನೀವು ಉಪನಿಷತ್ತು ಓದಬಹುದು. ನನಗೆ ಆಶ್ಚರ್ಯ ಆಗಿದೆ. ಭಂಡಾರಕೆರೆ ಸ್ವಾಮಿಗಳಿಗಿಂತ ಒಬ್ಬರು ಸಾಂಪ್ರದಾಯಿಕರು ಬೇಕಾ? ಅವ್ರಿಗಿಂತ ಒಬ್ಬರು ಮಡಿವಂತರು ಬೇಕಾ ನಿಮಗೆ? ಇವತ್ತು ಇರುವ ಉಡುಪಿಯ ಪರಿಸರದ ಎಲ್ಲ ಸ್ವಾಮಿಗಳಿಗಿಂತ ಹಿರಿಯರು, 72-73 ವರ್ಷ. ಅವರು ಮೊನ್ನೆ ಏನು ಹೇಳಿದ್ರು ಗೊತ್ತಾ? ಸುಂದರಕಾಂಡದ ಚಿಂತನೆಯಲ್ಲಿ ಒಂದು ಮಾತು ಹೇಳಿದ್ರು ಅವರು. ನೀವು ಆ ರೆಕಾರ್ಡಿಂಗನ್ನು ಒಮ್ಮೆ ಕೇಳಿ. ಅವ್ರು ಹೇಳಿದ್ರು, ಕಪಿ ಮಾತನಾಡೋದು, ವೇದ ಹೇಳೋದು ಇತ್ಯಾದಿಗಳನ್ನೆಲ್ಲ ಹೇಗೆ ಒಪ್ಪಬಹುದು? ಅದಕ್ಕೆ ಅವರೊಂದು ಮಾತು ಹೇಳಿದ್ರು, ಅಧಿಕಾರ ಇವ್ರಿಗಿದೆ ಇವ್ರಿಗಿಲ್ಲ ಅಂತ ಹೇಳಲಿಕ್ಕೆ ಆಯ್ತಾ, ಅವನು ಯಾರು ಅಂತ ನೋಡಬೇಕಾಗಿಲ್ಲ. ಅರ್ಥಿತ್ವೇ ಸತಿ ವಿಶಿಷ್ಟ ಬುದ್ಧ್ಯಾದಿ ಮತ್ತೊಮ್ಮೆ ಅಧಿಕಾರ ಅಂತ ಅವರು ಇದನ್ನೇ ಕೋಟ್ ಮಾಡಿದ್ರು. ನಾನು ಯಾವಾಗಲೂ ಹೇಳ್ತಾ ಇರ್ತೇನಲ್ಲ, ಅವರು ಇದನ್ನೇ ಕೋಟ್ ಮಾಡಿದ್ರು. ಬೇಕಾದ್ರೆ ಇನ್ನೊಮ್ಮೆ ಕೇಳಿ ನೀವು. ಯಾರಿಗೆ ವಿಶಿಷ್ಟ ಬುದ್ಧಿ ಇದೆಯೋ ಅವರೆಲ್ಲರಿಗೂ ಅಧಿಕಾರ ಇದೆ ಅಂದ್ಬಿಟ್ರು. ತದುಪರಿಯಪಿ ಬಾದರಾಯಣ ಸಂಭವಾತ್ ಅನ್ನುವಂತಹ ವೇದವ್ಯಾಸರ ಬ್ರಹ್ಮಸೂತ್ರದ ಮಾತನ್ನು ಉಲ್ಲೇಖ ಮಾಡಿ ಜರಿತಾರಿ ಮೊದಲಾದ ಪಕ್ಷಿಗಳಿಗೆ ಅಧಿಕಾರ ಬಂತು. ಹಾಗಾದರೆ ಮನುಷ್ಯನಾಗಿರಲೇಬೇಕು ಅಂತ ಅರ್ಥ ಅಲ್ಲ. ಹಕ್ಕಿ, ಕಪಿ ಯಾವುದಿದ್ರೂ ಕೂಡ ವಿಶಿಷ್ಟ ಬುದ್ಧಿ ಇದೆಯೋ ಅವನಿಗೆ ಅಧಿಕಾರ ಇದೆ. ವಿಶಿಷ್ಟ ಬುದ್ಧಿ ಇದೆಯೋ ಇಲ್ವೋ ಹೆಂಗ್ರಿ ಗೊತ್ತಾಗುತ್ತೆ ನಿಮಗೆ?
ಮಹಾಭಾರತಾದಿಗಳನ್ನೆಲ್ಲ ಹೇಳಿ ಅದನ್ನು ಅವರು ಅರ್ಥ ಮಾಡಿಕೊಂಡ ಮೇಲೆ ವಿಶಿಷ್ಟ ಬುದ್ಧಿ ಇದೆಯೋ ಎಲ್ಲೋ ಗೊತ್ತೇ ಆಗುತ್ತೆ. ಇದು ಒಬ್ಬ ನಿಷ್ಠೂರ ಸಾಂಪ್ರದಾಯಿಕರಾಗಿರುವ ಸ್ವಾಮಿಗಳ ಮಾತು. ನೀವು ಬೇಕಾದರೆ ನಾನೊಂದು ಪೂರ್ತಿ ಅದನ್ನು ಕೇಳಿ ನೀವು. ಅದರಿಂದಾಗಿ ಯಾರಿಗೆ ವಿಶಿಷ್ಟ ಬುದ್ಧ್ಯಾದಿಮತ್ವ ಇದೆಯೋ ಅವ್ರಿಗೆ ಅಧಿಕಾರ. ನಾನು ಯಾಕೆ ಹೇಳಿದ್ದೆ ಇದನ್ನು ಅಂದರೆ, ಇದು ಉಪನಿಷತ್ತಿನಲ್ಲಿ ಒಂದೇ ಲೈನಿನಲ್ಲಿರತಕ್ಕಂತಹ ಕಥೆ. ಕೇನೇದಂ ನಾಪೂರ್ಯತೆ, ಯಾರಿಂದ ಈ ಜಗತ್ತು ತುಂಬಿ ಹೋಗುವುದಿಲ್ಲ ಜನಸಂಖ್ಯೆಯಿಂದ. ಉಸಿರಾಡಲಿಕ್ಕೆ, ಯಾಕೆಂದ್ರೆ ಹಿಂದಿನವರೆಲ್ಲ ಇದ್ಬಿಟ್ಟಿದ್ದಿದ್ರೆ ಹುಟ್ಟಿದವ್ರು ಏನಾಗಬೇಕಿತ್ತು? ಭಾರಿ ಕಷ್ಟ ಅದು. ಅದರಿಂದಾಗಿ ಇಷ್ಟು ಟೈಮಿನ ಒಳಗಡೆ ಅವರಿದ್ದು ಸ್ವಲ್ಪ ಸಾಧನೆ ಮಾಡಿ ಬೇರೆ ದೇಹ ಪಡೆಯೋದು, ಮತ್ತೆ ಆ ದೇಹದಲ್ಲಿ ಸಾಧನೆ ಮುಂದುವರಿಸಲಿಕ್ಕಾದ್ರೆ ಮುಂದುವರಿಸೋದು, ಇಲ್ಲವೇ ಅದರ ಮುಂದಿನ ಇದರಲ್ಲಿಯೋ ಇನ್ನೊಂದು ಸ್ವಲ್ಪ ಮುಂದೆಯೋ ಮುಂದುವರಿಸೋದು. ಹೀಗಿರ್ತಿತ್ತು. ಹೀಗೆ ಇದೆ ಈಗ ವ್ಯವಸ್ಥೆ. ಅದರಿಂದಾಗಿ ಈ ಸಾವು ಅನ್ನುವ ವ್ಯವಸ್ಥೆ ದೇವರ ಒಂದು ಪ್ರಜ್ಞಾಪೂರ್ವಕವಾದ ವ್ಯವಸ್ಥೆ. ಈ ಸಾವಿನ ಬಗ್ಗೆ ಈ ಚಿಂತನೆ ನಿಮಗೆ ಎಲ್ಲಿಯೂ ಸಿಗಲ್ಲ. ಲೆಫ್ಟಿಸ್ಟ್ಗಳು ಸಾವಿನ ಬಗ್ಗೆ ಅಂತ ಹೇಳಿದ ಕೂಡಲೇ ಲೆವ್ ಟೋಲ್ಸ್ಟಾಯ್, ಲಿಯೋ ಟೋಲ್ಸ್ಟಾಯ್ ಅಂತ ಏನು ಹೇಳ್ತಾರಲ್ಲ, ಅವನ ಗ್ರಂಥಗಳಲ್ಲೇ ಅನ್ವೇಷಣೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನಗಬೇಕಾ ಅಳಬೇಕಾ? ಮನೆಯ ಒಳಗಡೆ ಇರುವ ಮುತ್ತು ರತ್ನಗಳನ್ನು ತೊರೆದು ಏನು ಹೊರಗಡೆ ಹೋಗಿ ಇದ್ದಿಲನ್ನ ಆರಿಸಿಕೊಳ್ಳುವಂತಹ ವ್ಯಾಪಾರ ಇವುಗಳದ್ದೆಲ್ಲ. ಸಾವಿನ ಬಗೆಗೆ ಇಷ್ಟು ಚಂದದ ಡಿಸ್ಕ್ರಿಪ್ಷನ್ ಬೇರೆ ಯಾವುದರಲ್ಲಿಯೂ ಇಲ್ಲ. ಜಪಾನಿನ ಪುಸ್ತಕ ಬಾರ್ಡೋ ಅಂತ, ನಮ್ಮಲ್ಲಿ ಗರುಡ ಪುರಾಣ ಉಪನ್ಯಾಸ ಮಾಡಿಸ್ತಾರಲ್ಲ ಹಾಗೆ ಜಪಾನಿನಲ್ಲಿ ಮತ್ತೆ ಟಿಬೇಟಿನಲ್ಲಿ ಬಾರ್ದೋ ಅಂತನ್ನುವ ಗ್ರಂಥದ ವಾಚನ ನಡೆಯುತ್ತೆ. ಅದು ನಮ್ಮಿಂದಲೇ ಇನ್ಫ್ಲೂಯೆನ್ಸ್ಡ್ ಆದದ್ದು, ನಮ್ಮಿಂದಲೇ. ಇನ್ನು ಸೆಮೆಟಿಕ್ ರಿಲಿಜನ್ಗಳಲ್ಲಿ, ಅಬ್ರಾಮಿಕ್ ರಿಲಿಜನ್ಗಳಲ್ಲಿ ಏನಿಲ್ಲ, ಏನಂದ್ರೇನೂ ಇಲ್ಲ ಸಾವಿನ ಬಗ್ಗೆ, ಹುಟ್ಟಿನ ಬಗೆಗೆ. ಅದರಿಂದಾಗಿ ನಾವು ಹುಟ್ಟು ಸಾವು ಇದು ದೇವರು ಲೋಕ ತುಂಬಿ ಹೋಗಬಾರದು ಅಂತ ಹೇಳಿ ಇರಲಿಕ್ಕೆ, ಮುಂದಿನವರಿಗೆ ಅವಕಾಶ ಆಗಲಿಕ್ಕೆ ಕೊಟ್ಟ ಎಂಟ್ರೆನ್ಸು ಮತ್ತು ಎಕ್ಸಿಟ್. ಹೀಗಾಗಿ ನಾವು ನೋಡೋಣ. ಅವನು ಕೇಳಿದ, ಪ್ರಜಾಸರ್ಗ ನಿಮಿತ್ತಾಮೇ ಕಾರ್ಯವತ್ತಾಮಿಮಾಂ ಪ್ರಭೋ ವಿಧಿ ಸೃಷ್ಟಾಸ್ತ್ವಯಾ ಹೀಮಾ ಮಾ ಕುಪ್ಯಸ್ತ್ವಂ ಪಿತಾಮಹ. ಅಪ್ಪ, ಅವ್ರಿಗಪ್ಪ ತಾನೆ. ಅಪ್ಪ, ಓ ತಂದೆಯೇ, ಪ್ರಜೆಗಳನ್ನು ಸೃಷ್ಟಿ ಮಾಡೋದು ನಿನ್ನ ಕೆಲಸ. ಸೃಷ್ಟಿಯಾದ ಮೇಲೆ ನಾಶ ಮಾಡೋದು ನನ್ನ ಕೆಲಸ. ನನ್ನ ಕೆಲಸ ನೀನ್ಯಾಕೆ ಮಾಡ್ತಾ ಇದ್ದಿ? ಸಿಟ್ಟು ಮಾಡ್ಕೊಳ್ಬೇಡ. ದೇವರು ನನಗೆ ಕೊಟ್ಟ ಕೆಲಸವನ್ನು ನೆನಪಿಸಿದ್ದಷ್ಟೇ. ಮಾ ಕುಪ್ಯಸ್ತ್ವಂ ಪಿತಾಮಹ ತವ ತೇಜೋಗ್ನಿನಾ ದೇವ ಪ್ರಜಾ ದಹ್ಯಂತಿ ಸರ್ವತಃ ತದೃಷ್ಟ್ವಾ ಮಮ ಕಾರುಣ್ಯಂ ಮಾ ಕುಪ್ಯಸ್ತ್ವಂ ಜಗತ್ಪ್ರಭೋ. ನಿನ್ನ ತೇಜಸ್ಸಿನ
ಸುಡುವಿಕೆಯಿಂದ ಎಲ್ಲರೂ ಸುಟ್ಟೋಗ್ತಾ ಇದ್ದಾರೆ. ಇದನ್ನು ನೋಡು, ಸಿಟ್ಟು ಮಾಡದಿರು, ಕಾರುಣ್ಯವಿರಲಿ. ಪ್ರಜಾಪತಿ ನ ಕುಪ್ಯೇಹಂ ನ ಮೇ ಕಾಮೋ ನ ಭವೇರನ್ ಪ್ರಜಾಯಿತಿ ಲಾಘವಾರ್ಥಂ ಧರಣ್ಯಾಸ್ತು ತತಃ ಸಂಹಾರಯಿಷ್ಯತೆ. ಅದಕ್ಕೆ ಬ್ರಹ್ಮದೇವರು ಹೇಳಿದ್ರಂತೆ, ನಾನು ಸಿಟ್ಟು ಮಾಡ್ಕೋತಾ ಇಲ್ಲ. ನ ಕುಪ್ಯೇಹಂ, ಆಮೇಲೆ ನಮೇ ಕಾಮೋ, ನನಗೇನು ಪ್ರಜೆಗಳು ಇರಬಾರದು ಅಂತೇನಿಲ್ಲ. ಲಾಘವಾರ್ಥಂ ಧರಣ್ಯಾಸ್ತು, ಭೂಮಿ ಹಗುರ ಆಗಲಿಕ್ಕೆ ಈ ಸಂಹಾರ. ಭೂಮಿ ಹಗುರ ಆಗೋದು ಅಂದ್ರೇನು? ಪ್ರಜೆಗಳು ಮುಂದೆ ಮುಂದೆ ಬರಲಿರುವವರು ಹಿಂದಿನವರು ಇರೋದೇ ನಮಗೆ ಅವಕಾಶ ಮಾಡಿಕೊಡದೇ ಇರಲಿಕ್ಕೆ ಅನ್ನುವ ಕಾಲುಷ್ಯ ಅವರಿಗೆ ಬರಬಾರದಲ್ವಾ? ಇಲ್ಲ ಅಂತಂದ್ರೆ ನಾವು ಬದುಕಬೇಕು ಅಂದರೆ ಇವ್ರನ್ನ ಸಾಯಿಸಬೇಕು ಅಂತ ಹೇಳಿ ಅವ್ರಿಗೆ ಅನ್ನಿಸ್ಬಿಡುತ್ತೆ. ಆ ಕಾಲುಷ್ಯ ಇರಬಾರದು. ಆ ಮನಕ್ಕಾಲುಷ್ಯ ಇರಬಾರದು ಅಂತ ಹೇಳಿ ಮನಕ್ಕಾಲುಷ್ಯ ಇಲ್ಲದೆ ಹೋದರೆ ಭೂಮಿ ಹಗುರ ಅಂತ. ಅದರಿಂದಾಗಿ ಭೂಮಿಯ ಭಾರ ಅಂತನ್ನೋದು ಭೌತಿಕ ಅಲ್ಲ, ಬೌದ್ಧಿಕ, ಮಾನಸಿಕ. ಈ ಹಿನ್ನೆಲೆಯಲ್ಲಿ ತತಸ್ಸಂಹಾರ ಇಷ್ಯತೆ. ಇಯಂ ಹಿಮಾಂ ಸದಾ ದೇವಿ ಭಾರಾರ್ಥ ತಮಚೋದಯತ್ ಸಂಹಾರಾರ್ಥಂ ಮಹಾದೇವ ಭಾರೇಣ ಅಪ್ಸು ನಿಮಜ್ಜತಿ. ಈ ದೇವಿ ಭೂಮಿ ಭಾರದಿಂದ ಕಂಗೆಟ್ಟು, ಹೊರೆಯಿಂದ ಕಂಗೆಟ್ಟು ಪ್ರಾರ್ಥನೆ ಮಾಡಿದಳು, ಈ ಜೀವರನ್ನು ಮರಳಿ ತೆಗೆದುಕೋ ಅಂತ ಹೇಳಿ. ಯದಹಂ ನಾಧಿಗಚ್ಚಾಮಿ ಬುದ್ಧ್ಯಾ ಬಹು ವಿಚಾರಯನ್ ಸಂಹಾರ ಮಾಸಾಂ ವೃದ್ಧಾನಾಂ ತತೋ ಮಾಂ ಕ್ರೋಧ ಆವಿಚತ್. ಯಾವಾಗ ನನಗೆ ಅನ್ನಿಸಿತೋ, ಯಾವಾಗ ನನಗೆ ಅಯ್ಯೋ ಈ ಬೆಳೆದವರನ್ನ ಉಪಸಂಹಾರ ಮಾಡಬೇಕು ಅಂತ, ಆಗ ಕೋಪ ಅನ್ನೋದು ಇಣುಕಿತು. ನೀವು ಮಧ್ವಾಚಾರ್ಯರ ಹಾಡು, ಅದರಲ್ಲಿ ಬ್ರಹ್ಮದೇವರು ಪ್ರಳಯ ಕಾಲದಲ್ಲಿ ಎಲ್ಲರನ್ನ ಉಪಸಂಹಾರ ಮಾಡ್ತಾರೆ ಅಂತ ಒಂದು ಪ್ರಸಂಗ ಬರುತ್ತೆ. ಸೃಷ್ಟಿ ಮಾಡ್ತಾರೆ, ಉಪಸಂಹಾರ ಮಾಡ್ತಾರೆ ಅಂತ. ಮತ್ತೆ ಬೇರೆ ಬೇರೆ ಕಡೆ ಅವರು ಹೇಳಿದ್ದಾರೆ, ಬ್ರಹ್ಮದೇವರು ಪ್ರಳಯ ಕಾಲದಲ್ಲಿ ರುದ್ರಾದಿಗಳನ್ನೂ ಕೂಡ ನಾಶ ಮಾಡ್ತಾರೆ, ಬ್ರಹ್ಮದೇವರನ್ನೂ ಕೂಡ ನಾನು ನಾಶ ಮಾಡ್ತೇನೆ ಅಂತ ಅವಳು ಹೇಳ್ತಾಳೆ, ಲಕ್ಷ್ಮೀದೇವಿ. ಹೀಗೆ ಹಲವಾರು ವರ್ಷನ್ ಇದೆ, ಹಲವಾರು ಹಂತದಲ್ಲಿ ಈ ನಾಶ ಅನ್ನೋದಿದೆ. ರುದ್ರದೇವರು ಶಕ್ರೋಗ್ರದಿ ದಿತಿ ಹಿಮಾಕರ ಸೂರ್ಯಸೂನು ಪೂರ್ವಂ ನಿಹತ್ಯ ನಿಖಿಲಂ ಯದಪಾಂಗಲೇಶಮಾಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ಅಂತ ಸದಾಶಿವನು ನರ್ತನ ಮಾಡಿದ. ಆ ಸದಾಶಿವನನ್ನ ಇವರು ಉಪಸಂಹಾರ ಮಾಡಿದ್ರು ಅಂತ. ಇದೆಲ್ಲವೂ ಕೂಡ ಇದರಿಂದ ಪುಷ್ಟವೇ, ಅದ್ಯಾವುದು ವಿರುದ್ಧ ಅಲ್ಲ. ಅದರಿಂದ ನಾನು ಸಂಹಾರವನ್ನು ಮಾಡಿದೆ. ಸಂಹಾರ ಮಾಡಬೇಕಾದ್ರೆ ಕ್ರೋಧ ಬಂತು. ಸ್ಥಾಣು ಸಂಹಾರಾತ್ವಂ ನಿವರ್ತಸ್ವ ಮಾ ಕೃಧ್ಯಸ್ತ್ರಿದಶೇಶ್ವರ ಮಾ ಪ್ರಜಾಸ್ಥಾವರಾಂಶ್ಚೈವ ಜಂಗಮಾಂಶ್ಚ ವ್ಯನೀನಶಃ. ಸಂಹಾರಾತ್ವಂ ನಿವರ್ತಸ್ವ, ಸಂಹಾರದಿಂದ ಹಿಂದೆ ಸರಿ. ನೀನು ಮುನಿಯದಿರು, ಪ್ರಜೆಗಳನ್ನಾಗಲಿ ಸ್ಥಾವರಗಳನ್ನಾಗಲಿ ಜಂಗಮವನ್ನಾಗಲಿ ನಾಶ ಮಾಡದಿರು. ಪಲ್ವಲಾನಿ ಚತರವಾಣಿ ಸರ್ವಂ ಚೈವ ತೃಣೋಪಮಂ ಸ್ಥಾವರಂ ಜಂಗಮಂ ಚೈವ ಭೂತಗ್ರಾಮಂ ಚತುರ್ವಿಧಂ. 4 ತರಹದ ಈ ಪ್ರಜೆಗಳನ್ನು ನೀನು ಸುಡದಿರು. ಪ್ರಸೀದ ಭಗವನ್ ಸಾಧೋ ವರ ಏತ ವೃತೋಮಯ. ನೀನು
ದೊಡ್ಡ ಸಂಹಾರಕ್ಕೆ ಕೈ ಹಾಕು, ಚಿಕ್ಕ ಸಂಹಾರವನ್ನ ಮಾಡದಿರು. ಇದೇ ನನ್ನ ಪ್ರಾರ್ಥನೆ, ಇದೇ ನನಗೆ ವರ. ನಷ್ಟಾನ ಪುನರೇಶ್ಯಂತಿ ಪ್ರಜಾಹೇತಃ ಕಥಂಚನ ತಸ್ಮಾನ್ ನಿವರ್ತ್ಯತಾಮೇತತ್ ತೇಜಸ್ವೇನೈವ ತೇಜತಾಂ. ನೀನು ಒಮ್ಮೆ ಸುಟ್ಟರೆ ಅವರು ಮತ್ತೆ ಚಿಗುರಲು ಸಾಧ್ಯವೇ ಇಲ್ಲ, ಮರಳಿ ಬರೋದೇ ಇಲ್ಲ. ಅದರಿಂದಾಗಿ ನೀನು ಸುಡದಿರು, ನಾನು ಸುಡುತ್ತೇನೆ. ನಾನು ಸುಟ್ಟರೆ ಅಥವಾ ನನಗಿಂತ ಕಿರಿಯನಾದವನು ಸುಟ್ಟರೆ ಮತ್ತೆ ಮರಳಿ ಬರಬಲ್ಲರು. ಆದರೆ ನೀನು ಸುಟ್ಟರೆ ಎಂದೂ ಮರಳಿ ಬರದಂತೆ ಸುಟ್ಟು ಹೋಗ್ತಾರೆ. ಅದರಿಂದಾಗಿ ಈ ಕಾರ್ಯಭಾರವನ್ನು ನೀನು ನಿನ್ನ ಹೆಗಲ ಮೇಲೆ ಹಾಕಿಕೊಳ್ಳಬೇಡ. ಉಪಾಯ ಮನ್ಯಂ ತಂ ಪಶ್ಯ ಪ್ರಜಾನಾಂ ಹಿತಕಾಮ್ಯಯ ಯಥೇ ಮೇ ಜಂತವಸ್ಸರ್ವೇ ನಿವರ್ತೇರನ್ ಪರಂತಪ. ಅದರಿಂದ ಪ್ರಜೆಗಳಿಗೆ ಹಿತ ಉಂಟು ಮಾಡಬೇಕು ಅಂತ ಹೇಳಿ ಬೇರೆ ಉಪಾಯವನ್ನು ನೋಡಿಕೊ. ಮತ್ತೆ ಈ ಸತ್ತು ಹೋದವರು ಮತ್ತೆ ಮರಳಿ ಬರಬೇಕು, ಆ ತರಹನೂ ಮಾಡ್ಕೊ. ಅಭಾವಂ ನಾಧಿಗಚ್ಚೇಯು ಉತ್ಸನ್ನ ಪ್ರಜನ ಪ್ರಜಾ ಪುತ್ರತ್ವೇನಾನು ಸಂಕಲ್ಪ್ಯ ತ್ವಯಾಹಂ ತಪಸಾಪ್ಯುತ ಅಧಿದೈವಂ ನಿಯುಕ್ತೋಸ್ಮಿ ಲೋಕಾನಾಂ ಹಿತಕಾರಣಂ. ಅದರಿಂದಾಗಿ ಎಂದೂ ಬರದಂತೆ ಸಾಯುವ ಮೊದಲು ನೀನು ಹೀಗೆ ಮುಂದುವರಿ. ನನ್ನನ್ನು ಪುತ್ರನಾಗಿ ನೀನು ಸಂಕಲ್ಪಿಸಿದ್ದಿ, ಇನ್ಯಾರನ್ನಾದರೂ ನಿಯೋಜನೆ ಮಾಡು. ತದ್ಭವಂ ಹಿ ಜಗನ್ನಾಥ ಜಗತ್ಸ್ಥಾವರ ಜಂಗಮಂ ಪ್ರಸಾದ್ಯತ್ವಾಂ ಮಹಾದೇವ ಯಾಚಾಮಿ ಆವೃತ್ತಿಜಾ ಪ್ರಜಾ. ಅದರಿಂದ ನೀನು ಹುಟ್ಟಿದ್ದೀಯ, ನೀನು ಹುಟ್ಟಿಸಿದ್ದಿ. ಈ ಹುಟ್ಟಿಸಿದವರು ಮತ್ತೆ ಹುಟ್ಟಿ ಬರಬೇಕು ಅಂತನ್ನುವ ಬಯಕೆಯಿಂದ ಓ ಮಹಾದೇವನೇ ನಿನ್ನನ್ನು ಬೇಡ್ಕೊಳ್ತಾ ಇದ್ದೇನೆ. ಅದರಿಂದಾಗಿ ಮಹಾದೇವ ಅಂತನ್ನೋದು ಸದಾಶಿವನ ಎಕ್ಸ್ಕ್ಲೂಸಿವ್ ನೇಮೇನಲ್ಲ. ಕಾಲ ಬಂತು ಅಂದರೆ ಬ್ರಹ್ಮದೇವರಿಗೂ ಆಗತ್ತೆ, ಅದೇ ಕಾಲ ಬಂತು ಅಂತ ಹೇಳಿದ್ರೆ ನಾರಾಯಣನಿಗೂ ಆಗತ್ತೆ. ಇದು ಮಹಾಭಾರತದಿಂದಲೇ ಸಿದ್ಧ. ಏಕೆಂದರೆ ಮಧ್ವಾಚಾರ್ಯರು ವಿರಾಟ ಪರ್ವದ ಒಂದು ಮಾತಿದೆ, ಮಹಾದೇವಸ್ಯ ಭಕ್ತ್ಯಾತಂ ಸೂದಯೇ ಅಂತ. ಮಹಾದೇವನ ಪ್ರಸಾದದಿಂದ, ಭಕ್ತಿಯಿಂದಾಗಿ, ಯುಧಿಷ್ಠಿರ ಪ್ರಸಾದದಿಂದಾಗಿ ಈ ಮಲ್ಲನನ್ನು ನಾನು ಹೊಡಿತೇನೆ ಅಂತ ಹೇಳಿ ಭೀಮಸೇನ ದೇವರು ಅಲ್ಲಿ ಹೇಳ್ತಾರೆ. ಅಲ್ಲಿ ಮಹಾದೇವ ಅಂತನ್ನೋದಕ್ಕೆ ಮಧ್ವಾಚಾರ್ಯರು ನಾರಾಯಣ ಅಂತ ಅರ್ಥ ಮಾಡಿದ್ದಾರೆ. ಹೇಗೆ ಅರ್ಥ ಮಾಡಿದ್ರು? ಮಹಾಭಾರತವೇ ಅರ್ಥ ಮಾಡಿದೆ. ವಿಷ್ಣು ಸಹಸ್ರನಾಮದಲ್ಲಿದೆ ಮಹಾದೇವ ಅಂತ. ಮಹಾದೇವ ಅಂತ ಹೇಳಿ ಇಲ್ಲಿ ಬ್ರಹ್ಮದೇವರನ್ನ ಕುರಿತು ಹೇಳ್ತಾ ಇದ್ದಾರೆ. ಯಾರು? ರುದ್ರದೇವರು. ಆಮೇಲೆ ಇಂದ್ರಾದಿಗಳೆಲ್ಲ ಮಹಾದೇವ ಅಂತ ಹೇಳಿ ಸದಾಶಿವರನ್ನು ಕರೀತಾರೆ. ಹೀಗಾಗಿ ಮೂರೂ ಹಂತದಲ್ಲಿಯೂ ಮಹಾದೇವ ಶಬ್ದ ಪ್ರಯೋಗ ಇದೆ. ಬ್ರಹ್ಮದೇವರು ಯಾರಿಗೆ ಮಹಾದೇವ, ಮಹಾದೇವ ಅಂತ ಇಂದ್ರಾದಿ ದೇವತೆಗಳೆಲ್ಲ ಯಾರಿಗೆ ಕರೀತಾರೋ ಅವರಿಗೆ. ಬ್ರಹ್ಮದೇವರಿಗೂ ಯಾರು ಮಹಾದೇವ ಅಂತಂದ್ರೆ ನಾರಾಯಣನನ್ನ ಮಹಾದೇವ ಅಂತ ಅವ್ರು ಕರೆಯೋದು. ಈ ಮಾತನ್ನು ಕೇಳಿದಾಗ ಬ್ರಹ್ಮದೇವರು ಏನು ಮಾಡಿದ್ರು? ತಮ್ಮ ತೇಜಸ್ಸನ್ನು ಉಪಸಂಹಾರ ಮಾಡಿಕೊಂಡ್ರು. ಆಮೇಲೆ ಪ್ರವೃತ್ತಿ ನಿವೃತ್ತಿ ಎರಡನ್ನ ಕಲ್ಪಿಸಿದರು. ಪ್ರವೃತ್ತಿ ನಿವೃತ್ತಿ. ಪ್ರವೃತ್ತಿ ಅಂತಂದ್ರೆ ಹುಟ್ಟು, ಕೆಲಸ ಶುರು ಆಗೋದು. ನಿವೃತ್ತಿ ಅಂತಂದ್ರೆ ರಿಟೈರ್ಮೆಂಟ್, ಈ ದೇಹದಿಂದ ರಿಟೈರ್ಮೆಂಟ್. ಹೀಗೆ ಎರಡನ್ನ ಕಲ್ಪಿಸಿ ಉಪಸಂಹರತಸ್ತಸ್ಯ, ಆಗ ಒಬ್ಬಳು ಹುಡುಗಿ ಹುಟ್ಟಿದಳು. ಅವಳ ಬಗ್ಗೆ ನಾಳೆ ಹೇಳೋಣ. ಅವಳ ಬಗ್ಗೆ ನಾಳೆ ಹೇಳೋಣ. ಹೌದೌದೌದೌದು, ಯುದ್ಧದಲ್ಲಿ ಬಂದಿದೆ ಇದು.